ನಿರಂತರವಾಗಿ ಮಳೆ ಬರ್ತಾ ಇದೆ. ಸ್ಕಿಡ್ ಆಗಿ ಡಿವೈಡರ್ಗೆ ಟಾಟಾ ಏಸ್ ಡಿಕ್ಕಿ ಆಗಿರುವಂತಹ ಘಟನೆ ನಡೆದಿದೆ. ಹೈವೇ ರಸ್ತೆ ಮಧ್ಯದಲ್ಲೇ ಪಲ್ಟಿಯಾಗಿದೆ ಗೂಡ್ಸ್ ವಾಹನ. ಮಳೆ ಬರ್ತಾ ಇದ್ದಾಗ ಸಹಜವಾಗಿ ವಾಹನ ಕಂಟ್ರೋಲಿಗೆ ಸಿಗಲ್ಲ ಡ್ರೈವರ್ಸಿಗೆ, ಚಾಲಕರಿಗೆ. ಇನ್ನು ಹೈವೇ ರಸ್ತೆ ಮಧ್ಯದಲ್ಲೇ ಗೂಡ್ಸ್ ವಾಹನ ಪಲ್ಟಿಯಾಗಿದೆ. ಇದು ಬೆಂಗಳೂರಿನ ನಾಗರಬಾವಿ ಔಟರ್ ರಿಂಗ್ ರೋಡ್ನಲ್ಲಿ ಆಗಿರುವಂತಹ ಘಟನೆ. ಸಹಜವಾಗಿ ಮಳೆ ಬರ್ತಾ ಇರ್ತದೆ, ಸ್ಕಿಡ್ ಆಗೇ ಆಗುತ್ತೆ, ಗಾಡಿ ಜಾರುತ್ತೆ. ಇನ್ನು ಸೋಮನಹಳ್ಳಿಯಿಂದ ತೆರಳ್ತಾ ಇತ್ತು ಟಾಟಾ ಏಸ್. ಇದು ನಾಗರಬಾವಿ ಹತ್ರ ಆಗಿರುವಂಥ ಘಟನೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಒಂದು ಚಂಡಮಾರುತ ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿ ಅದು ತಮಿಳುನಾಡು ಮತ್ತು ಪುದುಚೇರಿ, ಆಂಧ್ರ ಪ್ರದೇಶ ಆ ಭಾಗದಿಂದ ಎಫೆಕ್ಟ್ ಆಗಿ ಇನ್ನು ಬೆಂಗಳೂರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಇನ್ನೂ ಕೂಡ ಎಫೆಕ್ಟ್ ಆಗುತ್ತೆ. ಇನ್ನೂ 2-3 ದಿವಸ ಇದೇ ರೀತಿ ಮಳೆ ಇರುತ್ತೆ ಅಂತ ಹವಾಮಾನ ಇಲಾಖೆಯಿಂದನೇ ಈಗಾಗಲೇ ಒಂದು ವರದಿ ಬಂದಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ನಾಗರಬಾವಿ ಔಟರ್ ರಿಂಗ್ ರೋಡ್ನಲ್ಲಿ ಒಂದು ಟಾಟಾ ಏಸ್ ಗಾಡಿ ಪಲ್ಟಿಯಾಗಿರುವಂತಹ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಸಹಜವಾಗಿ ಮಳೆ ಬರ್ತಾ ಇದ್ದಾಗ ಚಾಲಕರ ಕಂಟ್ರೋಲ್ ತಪ್ಪುತ್ತೆ. ಅವ್ರು ಅಂದ್ಕೊಂಡಂಗೆ ಆಗಿರಲ್ಲ, ಸ್ಕಿಡ್ ಆಗಿರುತ್ತೆ, ಜಾರುತ್ತೆ. ನೋಡಿ, ಈ ಪರಿಸ್ಥಿತಿ ಆಗಿದೆ ಈಗ. Ashwavega English News. Coming soon. Your channel, your voice, your trust.